स्वागत है आपका बी न्यूज नेशन में। मैं हूं आबिद हुसैन शेख। बीजापुर में उत्तर कर्नाटक बंद पूरी तरह विफल। उत्तर कर्नाटक प्रत्येक राज्य को लेकर आज विविध संगठनों ने आवाज दी थी, जो कि पूरी तरह बीजापुर में आज नाकाम साबित हुआ। कर्नाटक रक्षण वेदिके के पदाधिकारियों ने अखंड कर्नाटक की बात करते हुए विजयपुर जिले को अभिवृद्धि के लिए ज्यादा से ज्यादा अनुदान देकर दोबारा ऐसे बंटवारे की आवाज को उठाने का मौका न दे सीएम कहा। ರಾಜಕೀಯ ಲಾಭಕ್ಕಾಗಿ ಜನಪ್ರತಿನಿಧಿಗಳೇ ಪ್ರತ್ಯೇಕ ರಾಜ್ಯ ಇಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಬಂದ್ ಕರೆಗೆ ಕರೆವೆ ಬೆಂಬಲವಿಲ್ಲ. ಸದಾ ಉತ್ತರ ಕರ್ನಾಟಕ ಆಗಿರುವ ಅನ್ಯಾಯ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಂಡು ಸಂಪೂರ್ಣ ಆದ್ಯತೆಗೆ ಸಮಗ್ರವಾಗಿ ಉತ್ತರ ಕರ್ನಾಟಕ ತಾರತಮ್ಯ ಸರ್ಕಾರಗಳ ಧೋರಣೆ ಆಗಿದೆ. ಈ ಧೋರಣೆ ನಿಲ್ಲಬೇಕು. ಶಿಕ್ಷಣ, ನೀರಾವರಿ, ಹಸಿರು ಕ್ರಾಂತಿ ಹಾಗೂ ಐಟಿ ಬೃಹತ್ ಕೈಗಾರಿಕೆ ಸ್ಥಾಪಿಸಲು ಮುಂದಾಗಬೇಕು. आज एक तरफ जो है कर्नाटक राज्य में जो रैलियां चली हुई हैं, प्रत्येक राज्य के लिए आज बंद भी बुलाया गया था। लेकिन एक तरफ कर्नाटक रक्षण वेदिकियों ने अखंड कर्नाटक के लिए आज एक रैली निकाली और डिप्टी कमिश्नर साहब को एक मनवी दी। और आज के कर्नाटक रक्षण वेदिके के जिला अध्यक्ष हमारे साथ मौजूद हैं। आइए उन्हीं से बात करते हैं। सर, एक तरफ जो है ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಒಡೆಯುವಂತ ಕೃತ್ಯ ಕೆಲವು ಉತ್ತರ ಕರ್ನಾಟಕದ ರಾಜಕಾರಣಿಗಳು ಮತ್ತು ಕೆಲವು ಮಠಾಧೀಶರುಗಳು, ಕೆಲವು ಸಂಘಟನೆಗಳ ಮುಖಂಡರು ಕೂಡಿ ಇದು ಏನು ಒಂದು ರಾಜಕೀಯ ಪ್ರೇರಿತವಾಗಿ ನಿಜವಾದ ಉತ್ತರ ಕರ್ನಾಟಕ ಅಭಿವೃದ್ಧಿ ಕಳಕಳಿ ಅವರಿಗಿಲ್ಲ. ಯಾಕಂದ್ರೆ ಪ್ರತ್ಯೇಕ ರಾಜ್ಯ ಆಗುವುದರಿಂದ ಅಭಿವೃದ್ಧಿ ಆಗುವುದಿಲ್ಲ. ಇದರಿಂದ ಈ ಒಂದು ಉತ್ತರ ಕರ್ನಾಟಕದ ಸಾಕಷ್ಟು ಹಿರಿಯ ಸಾಹಿತಿಗಳು, ಬುದ್ಧಿಜೀವಿಗಳು, ಬಹಳಷ್ಟು ಮಹನೀಯರುಗಳು ಕರ್ನಾಟಕದ ಏಕೀಕರಣಕ್ಕಾಗಿ ತಮ್ಮ ತ್ಯಾಗ ಮತ್ತು ಬಲಿದಾನ ಕೊಟ್ಟಂತ ಬಹಳಷ್ಟು ವಿಷಯಗಳು ಇರುತ್ತವೆ. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಒಂದು ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಕೇಂದ್ರ ಸ್ಥಾನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮೂಲಕ ಈ ಉತ್ತರ ಕರ್ನಾಟಕ ಏನು ಒಂದು ಹಿಂದುಳಿದಿದೆ ಅದಕ್ಕೆ ತಕ್ಷಣವಾಗಿ ಒಂದು ಅಭಿವೃದ್ಧಿಗೊಳಿಸಬೇಕು. ಇಲ್ಲಿ ಎಲ್ಲ ಕೈಗಾರಿಕೆಗಳು ಮತ್ತು ನೀರಾವರಿ ಮತ್ತು ಇನ್ನಿತರ ಐಟಿ ಬಿಟ್ಟಂತ ಎಲ್ಲ ರೀತಿಯಿಂದ ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಮುಂದೆ ತರಲಿಕ್ಕೆ ಯೋಜನೆಗಳು ಹಮ್ಮಿಕೊಳ್ಳಬೇಕು. ಮತ್ತು ವಿಶೇಷವಾದಂತಹ ಪ್ಯಾಕೇಜ್ ಕೂಡ ಉತ್ತರ ಕರ್ನಾಟಕದ ಕೆಲವು ಹಿಂದುಳಿದ ಜಿಲ್ಲೆಗಳಿಗೆ ಕೊಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತದೆ. ಅದೇ ರೀತಿ ನಂಜುಂಡಪ್ಪ ವರದಿ ಏನು ಈಗಾಗಲೇ ನೆನಗುದಿಗೆ ಬಿದ್ದಿದೆ, ಅದು ತಕ್ಷಣವಾಗಿ ಸರ್ಕಾರ ಆ ನಂಜುಂಡಪ್ಪ ವರದಿ ಜಾರಿಗೆ ತರಬೇಕು. ಮತ್ತು ಈ ಅಖಂಡ ಕರ್ನಾಟಕವನ್ನು ಯಾವತ್ತೂ ಇಬ್ಬಾಗ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗೂ ಸಿದ್ಧಿಲ್ಲ. ಯಾಕಂದ್ರೆ ಇದಕ್ಕೆ ಪ್ರತ್ಯೇಕ ಮಾಡೋದ್ರಿಂದ ಇದಕ್ಕೆ ಲಾಭ ಆಗುವುದಿಲ್ಲ, ಇದಕ್ಕೆ ಖಂಡಿತವಾಗಿ ನುಕ್ಸಾನೆ ಆಗ್ತದ. ನಮಗ ಎಲ್ಲ ಜಿಲ್ಲೆಯ ಈ ಉತ್ತರ ಕರ್ನಾಟಕದ 13 ಜಿಲ್ಲೆಗಳ ಅವರೊಂದು ಹೋರಾಟ ಇವತ್ತು ಬಂದನ್ನು ಏನೋ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದ್ ನೀಡಿದ್ದಾರೆ, ಅದಕ್ಕೆ ಬೆಂಬಲ ನೀಡುತ್ತಿಲ್ಲ, ಅದು ಖಂಡನೆ ಮಾಡುತ್ತದೆ. ಮತ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅದೇ ವಿಷಯವನ್ನು ಇಟ್ಟುಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಸಾಂಕೇತಿಕ ಅವರ ಕಾರ್ಯಾಲಯ ಮುಂದೆ ಒಂದು ಸಾಂಕೇತಿಕ ಧರಣಿಯನ್ನು ಮಾಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೂಡ ನಾವು ಸಲ್ಲಿಸಿದ್ದೇವೆ. ಉತ್ತರ ಕರ್ನಾಟಕ ಬಗ್ಗೆ ಅದೇ ಕಾರಣ ಇವತ್ತು ಪ್ರತ್ಯೇಕ ಕರ್ನಾಟಕ ಧ್ವನಿ ಎತ್ತಿದೆ. ಇದು ಈಗಾಗಲೇ ತಮಗೆ ಗೊತ್ತಾಗಿ ಅದು ಒಂದು ಅವರ ಸಂದರ್ಭ ಏನಾದ್ರೂ ಒಂದು ಅವರು ಕೆಲವೊಂದು ಯಾವುದೇ ಭಾವಕವಾಗಿ ಕೆಲವೊಂದು ಯಾವುದೇ ಒಂದು ಸಂದರ್ಭ ಹೇಳಿರಬಹುದು. ಆದರೆ ಮತ್ತೆ ಅವರು ಮೊನ್ನೆ ಏನು ಉತ್ತರ ಕರ್ನಾಟಕದ ಏನು ಕೆಲವು ಹೋರಾಟಗಾರರನ್ನು ಕೂಡಿದ್ರು, ಅವರಿಗೆಲ್ಲರಿಗೂ ಕರೆಸಿ ಈ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಏನೋ ಒಂದು ಕಳಕಳಿ ನನಗಿದೆ, ಯಾವ ರೀತಿ ಇದು ನಾವು ಅಭಿವೃದ್ಧಿ ಮಾಡಬೇಕೆಂಬುದನ್ನು ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದು ಹೇಳಿದ್ದು ಅವ್ರಿಗೆ ಬಿಟ್ಟುಕೊಟ್ಟ ವಿಷಯ. ಆದ್ರೆ ನಾವು ಕೂಡ ಇನ್ನೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣೆ ಆಗ್ರಹಿಸುತ್ತೇವೆ. ವಿಶೇಷವಾಗಿ ತಾವು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ತಾವು ಗಮನ ಹರಿಸಬೇಕು. ಏನು ಹುಬ್ಬಳ್ಳಿಯಲ್ಲಿ ತಾವು ಏನು ಮನೆ ಮಾಡಿದ್ರೆ ಆ ಮನೆಯನ್ನು ಮತ್ತೆ ಮುಂದುವರಿಸಿ
ಆ ಮನೆ ಏನು ಮಾಲಕ್ಕೆ ಇವತ್ತೇನು ಮಾರಬೇಕು ಅಂದ್ರೆ ಮತ್ತೊಂದು ಮಾರಿದ್ರು ಕೂಡ ಬೇರೆ ಒಂದು ಮನೆ ಹಿಡ್ಕೊಂಡು ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ತಾವು ಏನು ಮಾನ್ಯ ಮಾಜಿ ಪ್ರಧಾನಿಗಳು ಏನು ದೇವೇಗೌಡರು ಕೂಡ ಅವರು ಕೂಡ ಬಹಳಷ್ಟು ಏನು ಇಲ್ಲಿ ಯೋಜನೆಗಳು ಹಾಕೊಂಡಿದ್ರು ಅದೇ ಯೋಜನೆಗಳು ಮುಂದುವರಿಸಬೇಕು. ನೀರಾವರಿ ಆಗಲಿ ಅಥವಾ ಇನ್ನಿತರ ಏನು ಅಭಿವೃದ್ಧಿ ಯೋಜನೆಗಳದಾವ ಅದು ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಇನ್ನೊಂದು ವಿಶೇಷವನ್ನು ಹೇಳ್ಬೇಕಂದ್ರೆ ಈ ಉತ್ತರ ಕರ್ನಾಟಕದ ಏನು ಜಿಲ್ಲೆಗಳು ಕೆಲವು ಹೋರಾಟಗಾರನ್ನು ಕೂಡಿದ್ದಾರೆ ಅದು ಪ್ರತಿಯೊಂದು ವಿಷಯದಲ್ಲಿ ನಾವು ಉತ್ತರ ಕರ್ನಾಟಕ ತಿಳಿ ತಗೋತಾರ, ಆದ್ರೆ ವಿಜಯಪುರ ಜಿಲ್ಲೆಗೆ ಅವರು ನಿರ್ಲಕ್ಷ್ಯ ಮಾಡ್ತಾರ. ಅದಕ್ಕೆ ನಾವು ಇವತ್ತು ಏನದ ನಾವು ಮತ್ತೀಗ ಉತ್ತರ ಕರ್ನಾಟಕ ಮಾಡೋದು ಬೆಳಗಾವಿ ನಾವು ರಾಜಧಾನಿ ಮಾಡ್ತೀವಿ ಅನ್ನೋದು ಇದಕ್ಕೆ ನಮ್ಮ ವಿರೋಧ ಇದೆ. ನಾವು ಈ ರೀತಿ ಮೊದಲು ಪ್ರತ್ಯೇಕತೆಗೆ ವಿರೋಧ ಅದೇವ. ಇಂಥ ರಾಜಧಾನಿ ಘೋಷಣೆ ಮಾಡುವ ಅಥವಾ ಇಂಥ ಎಲ್ಲ ಏನು ಹೈಕೋರ್ಟ್ ಪೀಠ ಮಾಡ್ಕೊಂಡ್ರು ಬೇರೆ ಬೇರೆ ಜಿಲ್ಲೆದವರು ಮತ್ತು ಐಐಟಿ ಇದ್ದು ಮಾಡ್ಕೊಂಡ್ರು ರಾಯಚೂರಲ್ಲಿ ಇಂಥ ಎಲ್ಲ ಬಿಜಾಪುರ ಜಿಲ್ಲೆ. ಯಾಕಂದ್ರೆ ಇದು ಪ್ರವಾಸೋದ್ಯಮ ಎಲ್ಲ ಇದು ಇನ್ನೂವರೆಗೆ ವಿಶ್ವ ಪರಂಪರೆಯಲ್ಲಿ ಬರುವಂತ ಒಂದು ಬಿಜಾಪುರ ಜಿಲ್ಲೆ ಬರಬೇಕಾಗಿತ್ತು. ಇಂಥ ಸಾಕಷ್ಟು ಯೋಜನೆಗಳು ಬಿಜಾಪುರ ಜಿಲ್ಲೆಗೆ ಬರಬೇಕಾಗ್ಯದ. ಅದಕ್ಕಾಗಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮತ್ತು ಏನು ರಾಜಕಾರಣಿಗಳು ಏನು ನಮ್ಮ ಭಾಗದ ಜಿಲ್ಲೆಯ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳಿನ ವಿನಂತಿ ಏನದಂದ್ರೆ ತಾವು ಈ ಅಭಿವೃದ್ಧಿಗೋಸ್ಕರ ತಮ್ಮ ಏನು ಇಚ್ಛಾಶಕ್ತಿ ಏನದ ಅದು ತಮ್ಮ ಅಲ್ಲಿ ತೋರಿಸಬೇಕು. ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು. ಯಾಕಂದ್ರೆ ಇದು ಈ ಪ್ರತ್ಯೇಕ ಮಾಡೋದ್ರಿಂದ ಅಭಿವೃದ್ಧಿ ಆಗುವುದಿಲ್ಲ. ತಮ್ಮ ಎಲ್ಲ ಯೋಜನೆಗಳಿಗಾಗಿ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕರು ಈ ಭಾಗದ ಶಾಸಕರು ಒತ್ತಾಯ ಮಾಡಿ ಎಲ್ಲ ನಮ್ಮ ಭಾಗದ ಮಂತ್ರಿಗಳು ಈ ಭಾಗದ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಒತ್ತಾಯ ಮಾಡಿ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳು ವಿಶೇಷವಾಗಿ ವಿಜಯಪುರ ಜಿಲ್ಲೆ ಅಭಿವೃದ್ಧಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ಅವರನ್ನು ನಾನು ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ 4 ಭಾಗಗಳಾಗಿ ಈ ಹಿಂದೆ ಹರಿದು ಹಂಚಿ ಹೋಗಿತ್ತು. ಇವತ್ತ ಮುಂಬೈ ಕರ್ನಾಟಕ ಇರ್ಬೋದು, ಮೈಸೂರು ಕರ್ನಾಟಕ ಇರ್ಬೋದು, ಅದಾದ ನಂತರ ಮಧ್ಯ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ, ಈ ರೀತಿ 4 ಭಾಗವಾಗಿ ವಿಂಗಡಣೆ ಆದ ಹೇಳಿದಾಗ ಇಲ್ಲಿದ್ದಂತ ಕನ್ನಡದ ಅಭಿಮಾನಿಗಳು, ಯಾಕಂದ್ರೆ ಇದು 4 ಭಾಗ ಆತಂತಂದ್ರೆ ಇದಕ್ಕೆ ಕನ್ನಡಕ್ಕೊಂದು ಇದು ಸಿಗಂಗಿಲ್ಲ ತಿಳ್ಕೊಂಡು ಅದನ್ನ ಒಂದುಗೂಡಿಸ್ಬೇಕನ್ನಂತದ ಒಂದು ಸತತ ಹೋರಾಟದ ಪ್ರಯತ್ನವಾಗಿ ಅವರೆಲ್ಲರೂ ಕೂಡಿ ಅದನ್ನ ಒಂದುಗೂಡಿಸುವಂತ ಕೆಲಸ ಮಾಡಿದ್ರು. ಅವ್ರು ಮಾಡಿದಂತ ಮಹನೀಯರದ ಒಂದು ಇನ್ನೂವರೆಗೂ ನಮ್ಮ ಹತ್ತಿರ ಒಂದು ಕುರು ಉಳಿದಿದೆ. ಅದಕ್ಕೆ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಮತ್ತೆ ಅದನ್ನ ಒಡಿದು ಅಂತಂದ್ರೆ ನಮಗೆ ಯಾವ ಸೌಲಭ್ಯನೂ ಸಿಗುವುದಿಲ್ಲ. ಯಾಕಂದ್ರೆ ಆ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಆತಂತಂದ್ರೆ ಇದು ನಗಾವ್ರ ಮುಂದೆ ನಗೇಡಿ ಆಗುವಂತ ಕೆಲಸ ಆಗ್ತದೆ. ಅದಕ್ಕೆ ಅಖಂಡ ಕರ್ನಾಟಕ ಒಂದು ಇದನ್ನ ನಾವು ಮಾಡ್ಬೇಕಂತ ತಿಳ್ಕೊಂಡು ಯಾವತ್ತಿಗೂ ನಾವು ಎಂದೆಂದಿಗೂ ಕೂಡ ಈ ಕರ್ನಾಟಕವನ್ನು ಒಡೆಯುವುದಿಲ್ಲ. ಯಾಕಂದ್ರೆ ರಾಜಕಾರಣಿಗಳ ರಾಜಕೀಯ ಪ್ರೇರೇಪಣೆಯಿಂದ ಏನಾರ ಒಂದು ಮಾತಾಡ್ತಿರ್ಬೋದು, ಆದ್ರೆ ನಾವು ಕನ್ನಡಿಗರು ಏನಿದೀವಿ ನಾವು ಯಾವತ್ತು ಎಲ್ಲಿದ್ರು ಕೂಡ ಯಾವತ್ತು ಯಾವ ಭಾಗದಾಗಿದ್ರು ನಾವೆಲ್ಲರೂ ಒಂದೇ ಅನ್ನುವಂತ ಈ ವಿಷಯವನ್ನ ನಾವು ಘೋಷಣೆ ಕೂಗ್ತಾ ಇದ್ದೀವಿ. ಅದಕ್ಕೆ ಅಖಂಡ ಕರ್ನಾಟಕದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಅಖಂಡ ಕರ್ನಾಟಕದ ಬಗ್ಗೆ ಮಂತ್ರನ ಜಪಿಸಬೇಕಾಗಿದೆ. ಅದಕ್ಕೆ ದಯವಿಟ್ಟು ಯಾರೇ ಇವತ್ತು ಏನೇ ಮಾತಾಡಿದ್ರು ಸಹಿತ ಇವತ್ತು ನಾವು ಅಖಂಡ ಕರ್ನಾಟಕದ ಅಭಿವೃದ್ಧಿಯನ್ನ ನಾವು ಕೇಳಬೇಕಾಗಿದೆ. ಇವತ್ತ ಯಾರೇ ಇದ್ರು ಕೂಡ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಆ ಕರ್ನಾಟಕ, ಈ ಕರ್ನಾಟಕ ಅಂತ ಮಾತಾಡೋದ್ರ ಬದಲು ಅಖಂಡ ಕರ್ನಾಟಕದ ಚಿಂತನೆ ನಡೀಲಿ, ಅಖಂಡ ಕರ್ನಾಟಕದ ವಿಚಾರಗಳು ಇಲ್ಲಿ ಮೂಡಿ ಬರಲಿ. ಎಲ್ಲಾ ಸಾಹಿತಿಗಳಲ್ಲಿ, ಕವಿಗಳಲ್ಲಿ ಯಾವುದೇ ಜಿಲ್ಲೆಯ 30 ಜಿಲ್ಲೆಗಳಲ್ಲಿ ಯಾವುದೇ ಜಿಲ್ಲೆಯನ್ನು ಕಡೆಗಣಿಸುವ ಕೆಲಸ ಅಂತ ರಾಜಕಾರಣಿಗಳಾಗಲಿ ಯಾರಾಗಲಿ ಮಾಡಬಾರ್ದು ಅಂತಿಕೊಂಡು ನಾವು ಇವತ್ತಿನ ದಿವಸ ಈ ಸಂದೇಶದ ಮುಖಾಂತರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. अखंड कर्नाटक के लिए कर्नाटक रक्षा वेदिके के जो पदाधिकारी और तमाम लोग जो है यहाँ पर जो है डिप्टी कमिश्नर साहब को मनवी दी और अखंड कर्नाटक के लिए कर्नाटक रक्षा वेदिके के अध्यक्ष MC मुल्ला साहब ने भी कहा कि जो भी अभिवृद्धि होना है अखंड कर्नाटक के लिए करना है. हम प्रत्येक राज्य नहीं चाहते. कैमरामैन हिदायत के साथ मैं खुर्शीद आलम, बी न्यूज नेशन, बीजापुर. और खबरों के लिए देखते रहिए बी न्यूज नेशन. हेलो दोस्तों, आपके लिए एक गुड न्यूज है. बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर. आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर. बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें. अब आप फेसबुक पर भी बी न्यूज नेशन की ताज़ा और सही खबरें देख सकते हैं. तो प्लीज़ बी न्यूज नेशन के फेसबुक पेज को भी लाइक करना ना भूलें. और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं. ನಮಸ್ಕಾರ, ನಾನು ರಂಜನಿ ರಾಘವನ್, ನಿಮ್ಮ ಪುಟ್ಗೌರಿ ಮಾತಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಶ್ರೀ ಬನಶಂಕರಿ ಸ್ವೀಟ್ ಮಾರ್ಟ್ ಅವರ ಹೊಸ ಶಾಖೆ ಓಪನ್ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸ್ವೀಟ್ಗಳನ್ನ ಇವ್ರು ತಯಾರು ಮಾಡ್ತಾರೆ.
ಅದರಲ್ಲಿ ಮುಖ್ಯವಾಗಿ ಗಲಗಲಿ ಪೇಡ, ಅದು ತುಂಬಾನೇ ರುಚಿಕರವಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ 1925 ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಅಂಗಡಿಯವರು ತನ್ನ ಗ್ರಾಹಕರ ಪ್ರೀತಿನ ಪಡಿತಾ ಬಂದಿದ್ದಾರೆ. ಹಾಗೆ ಇವ್ರು ತಯಾರು ಮಾಡೋ ಸ್ವೀಟ್ಗಳಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಅಥವಾ ಫುಡ್ ಕಲರಿಂಗ್ ನ ಇವರು ಆಡ್ ಮಾಡೋದಿಲ್ಲ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ನೀವೆಲ್ಲರೂ ಬಂದು ಈ ಒಂದು ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತ ಸ್ವೀಟ್ಗಳನ್ನ ತಗೊಂಡು ಅದರ ರುಚಿ ನೋಡ್ಬೇಕು, ಮನೆ ಮಂದಿ ಅವ್ರು ಎಲ್ರಿಗೂ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನಶಂಕರಿ ಸ್ವೀಟ್ ಸ್ಟಾಲ್ ಅವ್ರಿಗೆ ನನ್ನ ಆಲ್ ದಿ ಬೆಸ್ಟ್.